ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಾಗ ಆತನು ತನ್ನ ತಾಯಿಯನ್ನು ಅಲ್ಲಿ ನಿಂತಿದ್ದ ಶಿಷ್ಯನಿಗೆ ಒಪ್ಪಿಸಿದನು. ಹಾಗೆಯೇ ಯೇಸು ಕ್ರಿಸ್ತನ ತಾಯಿಗೆ ತಾನು ಪ್ರೀತಿಸಿದ ಶಿಷ್ಯನನ್ನು ಮಗನಾಗಿ ಒಪ್ಪಿಸಿದನು. ಈ ಸಂದರ್ಭವನ್ನು ನಾವು ಶಿಲುಬೆಯ ಮೇಲೆ ಆತನು ನುಡಿದ 7 ಮಾತುಗಳಲ್ಲಿ 3ನೇ ಮಾತಾಗಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27ನೇ ವಚನಗಳ ಪ್ರಕಾರ ಈ ಸಂದರ್ಭ ನಾವು ಬೈಬಲ್ನಲ್ಲೂ ಸಹ ಓದಿರ್ತೀವಿ. ಈ ಮಾತಿನಲ್ಲಿ ಒಂದು ಗೊಂದಲ ಪ್ರಶ್ನೆ ಇದೆ. ಅನೇಕರ ಸಂದೇಹ ಮತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಲು ಈ ವಿಡಿಯೋ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದಾಗ ಸಹೋದರರು ಇದ್ದರು. ಯೋಹಾನಿಗೆ ಯಾಕೆ ಒಪ್ಪಿಸಬೇಕು? ಆತನಿಗೆ ಒಡ ಹುಟ್ಟಿದವರು ಕುಟುಂಬಸ್ಥರು ಸಹ ಇದ್ರು. ಯೇಸು ಕ್ರಿಸ್ತನು ಆತನ ಶಿಷ್ಯನಿಗೆ ಏಕೆ ಒಪ್ಪಿಸಿದನು? ಯೋಹಾನನಿಗೆ ಯಾಕೆ ಒಪ್ಪಿಸಿದನು? ಅದಕ್ಕೆ ನಿಜವಾದ ಕಾರಣಗಳೇನೆಂಬುದು ಈ ಪ್ರಶ್ನೆ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು ನೋಡಿರಿ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಾಗ ತನ್ನ ತಾಯಿಯನ್ನು ಮತ್ತು ತಾನು ಪ್ರೀತಿಸಿದ ಶಿಷ್ಯನ ಹತ್ತಿರದಲ್ಲಿ ನಿಂತಿರುವುದನ್ನು ನೋಡಿ, ಆಗ ತನ್ನ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗ ಎಂದನು, ಮತ್ತು ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದನು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡನು ಎಂದು ವಾಕ್ಯವೇ ಹೇಳುತ್ತದೆ. ಯೇಸು ಕ್ರಿಸ್ತನ ಮರಣದ ನಂತರ ತಾಯಿ ಮರಿಯಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕೆಂದು ಶಿಷ್ಯನಾದ ಯೋಹಾನನಿಗೆ ತಾಯಿಯನ್ನು ಒಪ್ಪಿಸಿದನು. ಇದೆಲ್ಲ ನಮಗೆ ತಿಳಿದ ವಿಷಯವೇ. ನಾವಿದನ್ನು ಆಗಾಗಲೇ ಕೇಳ್ತಾನೆ ಇರ್ತೇವೆ ಮತ್ತು ಓದ್ತಾನೆ ಇದ್ದೇವೆ. ಮೊದಲಿಗೆ ಮರಿಯಳ ವಿಷಯವನ್ನು ನೋಡೋಣ. ಇಲ್ಲಿ ಮರಿಯಳ ಪರಿಸ್ಥಿತಿಯನ್ನು ಮಾತನಾಡೋಣ. ತನ್ನ ಮಗ ಸಾಯುತ್ತಿರುವಾಗ ಆ ಸಾಯುವ ಮರಣದ ಅಂಚಿನಲ್ಲಿದ್ದಾನೆ. ಯೇಸು ಕ್ರಿಸ್ತನು ರಕ್ತದ ಹೊಳೆ ಹರಿತಾ ಇದೆ. ಶಿಲುಬೆ ಮೇಲೆ ಹೊರಗಿಕೊಂಡು ಮರಣಕ್ಕೆ ಆತನು ಸಿದ್ಧನಾಗಿದ್ದಾನೆ. ಅಂತಹ ದೃಶ್ಯವನ್ನು ನೋಡುತ್ತಿರುವಂತಹ ತಾಯಿಯ ಹೃದಯ ಹೇಗಿರುತ್ತೆ? ಅಷ್ಟೇ ಅಲ್ಲ, ಅವಳು ಈಗ ವಿಧವೆ, ವೃದ್ಧೆ, ಒಂಟಿಯಾಗಿ ಸಹ ಉಳಿದಿದ್ದಾಳೆ. ಆಕೆಗೆ ಇತರ ಗಂಡು ಮಕ್ಕಳು ಇದ್ದಾಗ ಅದು ಹೇಗಾದರೂ ಸರಿ, ಬಂಧುಗಳಾಗಿರಲಿ, ಹೊಡಹುಟ್ಟಿದವರಾಗಿರಲಿ, ಸೋದರ ಸಂಬಂಧಿಗಳಾಗಿರಲಿ, ಯಾರೇ ಸ್ವಂತದವರಾಗಿದ್ದರೂ ಯೇಸು ಕ್ರಿಸ್ತನ ಸಹೋದರರು ಎಂದು ಕರೆಯಲ್ಪಟ್ಟವರು ಇದ್ದಾಗ ಬೇರೆ ವ್ಯಕ್ತಿಗೆ ಏಕೆ ಒಪ್ಪಿಸಬೇಕು? ಬೇರೆ ವ್ಯಕ್ತಿಯನ್ನು ಏಕೆ ಆರಿಸಿಕೊಳ್ಳಬೇಕು? ಆಗ ಯೇಸು ಕ್ರಿಸ್ತನ ಸಹೋದರರು ಎಂದು ಕರೆಯಲ್ಪಡುತ್ತಿದ್ದವರು ಕುಟುಂಬಸ್ಥರೆಲ್ಲರೂ ಸತ್ತಿದ್ದರೆ? ಇಲ್ಲವೇ ಇಲ್ಲ. ಎಲ್ಲಿಗಾದರೂ ಹೋಗಿಬಿಟ್ಟಿದ್ದಾರೆ? ಅದೂ ಇಲ್ಲ. ಆತನ ಸಹೋದರರು ಪುನರುತ್ಥಾನದವರೆಗೂ ಆತನನ್ನು ನಂಬಲಿಲ್ಲ ಎಂದು ನಾವು ಓದ್ತೇವೆ. ಆ ನಂತರ ಅವರು ನಂಬ್ತಾರೆ, ವಿಶ್ವಾಸಿಗಳಾಗಿನ ಸಹ ಬದಲಾಗ್ತಾರೆ. ಹಾಗಾಗಿ ಅವರು ಇದ್ದರು, ಆದರೆ ಶಿಲುಬೆಗೇರಿಸುವ ಸಮಯದಲ್ಲಿ ಅವರು ಅಲ್ಲಿರಲಿಲ್ಲ. ತಾಯಿಯೊಂದಿಗೆ ಅವರು ಬರಲಿಲ್ಲ. ತಾಯಿಯೊಂದಿಗೆ ಅವರು ಅಲ್ಲಿ ಇರಲಿಲ್ಲ. ಅವರು ಮೊದಲಿನಿಂದಲೂ ಯೇಸು ಕ್ರಿಸ್ತನನ್ನು ಕೇವಲವಾಗಿ ಕಾಣ್ತಾ ಇದ್ರು. ಬುದ್ಧಿ ಭ್ರಮಣೆಯಾಗಿದೆ ಎಂದರು. ಕುಟುಂಬದಲ್ಲಿ ಕೂಡ ಎಲ್ಲರಿಗಿಂತ ಹೆಚ್ಚು ಯೇಸು ಕ್ರಿಸ್ತನನ್ನು ಆಧರಿಸಿದವರು ಅವರಿಗೆ ಅಷ್ಟು ಇಷ್ಟವಿರಲಿಲ್ಲ. ಮರಿಯಳನ್ನು ಕೂಡ ಹಾಗೆಯೇ ನಿಂದಿಸಿರಬಹುದು. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನ ಕೂಡ ನಮಗೆ ಅದನ್ನೇ ಹೇಳುತ್ತೆ. ಯೇಸು ಕ್ರಿಸ್ತನೊಂದಿಗೆ ತಾಯಿ ಮರಿಯಳು ಮಾತ್ರ ಸಂಪೂರ್ಣವಾಗಿ ನಂಬಿ ಆತನೊಂದಿಗೆ ಇದ್ದಳು. ಮೊದಲಿನಿಂದ ದೇವರ ಯೋಜನೆ, ದೈವಕುಮಾರನ ಪರಿಸ್ಥಿತಿ ತಿಳಿದುದರಿಂದ ಯೇಸುವಿನೊಂದಿಗೆ ಇದ್ದು ಬೆಂಬಲಿಸ್ತಾ ಇದ್ದಳು. ಬಹುಶಃ ತಂದೆ ಇಲ್ಲದಿರುವುದು, ಯೇಸು ಕ್ರಿಸ್ತನೊಂದಿಗೆ ಹೆಚ್ಚಾಗಿ ಪ್ರೀತಿಯಿಂದ ಇರುವುದು, ಅಥವಾ ಬೇರೆ ಯಾವುದೇ ಕಾರಣಗಳಿರಬಹುದು. ಆದರೆ ಮರಿಯಳೊಂದಿಗೆ ಅವರ ಪ್ರಸ್ತಾಪ ಹೆಚ್ಚಾಗಿ ಕಾಣಿಸುವುದಿಲ್ಲ. ಮರಿಯಳೊಂದಿಗೆ ಅವರ ಪ್ರಸ್ತಾಪ ಎಲ್ಲಿಯೂ ಬೈಬಲ್ನ ನಮಗೆ ಕಾಣಿಸೋದೇ ಇಲ್ಲ. ತಾಯಿಯನ್ನು ಮತ್ತು ಯೇಸುವನ್ನು ಕೂಡ ನಿಂದಿಸುವ ವ್ಯಕ್ತಿಗಳಾಗಿ ಅವರು ಕಾಣಿಸಿರ್ತಾರೆ. ಅದಕ್ಕಾಗಿ ದೂರ ಉಳಿದಿರಬಹುದು. ಅವರು ಸ್ವಂತದವರಾಗಿರಲಿ, ಸ್ವಂತದವರಿಲ್ಲದಿರಲಿ, ತಾಯಿಯೊಂದಿಗೆ ಮಾತ್ರ ಅವರು ಇರಲಿಲ್ಲ. ತಾಯಿಗೆ ಧೈರ್ಯ ಹೇಳುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಶಿಲುಬೆಯ ಬಳಿ ಬರಲಿಲ್ಲ, ಅವರಲ್ಲಿ ಕಾಣಿಸ್ಲಿಲ್ಲ. ಇದರಿಂದ ಅವರು ಜವಾಬ್ದಾರಿ ನಮಗೆ ಅರ್ಥವಾಗ್ತದೆ ತಾನೆ. ಏಕೆ ಸಹೋದರನು ಪಕ್ಕಕ್ಕಿಟ್ಟು ಯೋಹಾನನಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದರು, ತಾಯಿಯನ್ನು ಒಪ್ಪಿಸಿದರು ಎಂದರೆ ಅದಕ್ಕೆ ಸಂಬಂಧಿಸಿದ 5 ಅಂಶಗಳನ್ನು ನಾನು ಹೇಳ್ತೇನೆ. ಈ 5 ಅಂಶಗಳನ್ನು ಕೇಳಿದರೆ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಅದರಲ್ಲಿ ಮೊದಲನೆಯದು ಪ್ರಥಮ ಪುತ್ರನ ಧರ್ಮವಿಧಿ. ಏಕೆಂದರೆ ಯಹೂದಿಗಳ ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬದ ಹಿರಿಯ ಮಗನದೇ ಜವಾಬ್ದಾರಿ. ಒಂದು ವೇಳೆ ತಂದೆ ಸತ್ತರು ಅಥವಾ ಆ ಕುಟುಂಬವು ಕಷ್ಟದಲ್ಲಿದ್ದರೂ ಹಿರಿಯ ಮಗನು ಮುಂದೆ ಬರಬೇಕು. ಹಾಗಾಗಿ ಹಿರಿಯ ಮಗನದೇ ಜವಾಬ್ದಾರಿ. ಹಿರಿಯ ಮಗನಾಗಿ ಆಚಾರ ಧರ್ಮದ ಪ್ರಕಾರ ಜವಾಬ್ದಾರಿ ಯೇಸು ಕ್ರಿಸ್ತನಿಗೆ ಈಗ ಇತ್ತು. ಆತನ ಜವಾಬ್ದಾರಿಯನ್ನೇ, ಆತನ ಮೇಲಿದ್ದ ಜವಾಬ್ದಾರಿಯನ್ನೇ ತನಗೆ ನಂಬಿಗಸ್ತನಾದ ಶಿಷ್ಯನಿಗೆ ಒಪ್ಪಿಸಿದನು. ಯೇಸು ಕ್ರಿಸ್ತನಿಗೆ ಅಷ್ಟು ನಂಬಿಕೆ ಆ ಶಿಷ್ಯನ ಮೇಲೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 12ರಿಂದ 14ನೇ ವಚನಗಳ ಪ್ರಕಾರ ಯೋಹಾನನೊಂದಿಗೆ ಮರಿಯಳು
ಯೆರೂಸಲೇಮಿನಲ್ಲಿ ವಾಸಿಸಿದಂತೆ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ 2 ಪ್ರಕಾರ ಪೌಲನು ಬದಲಾದ 3 ವರ್ಷಗಳ ನಂತರ ಕೂಡ ಅವರು ಅಲ್ಲೇ ಇದ್ದರು. ಹೀಗೆ ಯೇಸು ಕ್ರಿಸ್ತನ ಸ್ಥಾನದಲ್ಲಿ ತಾಯಿಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಯೋಹಾನನಿಗೆ ಒಪ್ಪಿಸಿದರು. ಯೋಹಾನನು ಚೆನ್ನಾಗಿ ತಾಯಿಯನ್ನು ನೋಡಿಕೊಂಡು ತನ್ನ ಮನೆಯಲ್ಲಿ ಇಟ್ಟುಕೊಂಡು ಒಳ್ಳೆಯದು ಕೆಟ್ಟದನ್ನೆಲ್ಲ ನೋಡಿಕೊಂಡು ತಾಯಿಯನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಂಡನು. ಇನ್ನು ಎರಡನೆಯ ವಿಷಯ ಏನೆಂದರೆ ಮರಿಯಳಿಗೆ ಮತ್ತಷ್ಟು ಪುತ್ರಶೋಕವಾಗದಂತೆ ಮಾಡುವುದು, ಮತ್ತಷ್ಟು ದುಃಖ ಪಡದಂತೆ ಮಾಡುವುದು. ಈ ವಿಷಯ ನಮಗೆ ಅರ್ಥವಾಗಬೇಕಂದ್ರೆ ಮರಿಯಳ ಹೃದಯದಲ್ಲಿ ಕತ್ತಿ ಹಿರಿಯುವ ಸಿಮೆಯೋನನ ಪ್ರವಾದನೆ ನಮಗೆ ನೆನಪಾಗಬೇಕು. ಮರಿಯಳು ಪ್ರೀತಿಸಿ ಆದರಿಸಿ ಗೌರವಿಸುವ ದೇವಕುಮಾರನ ಮರಣದ ಅಂಚಿನಲ್ಲಿದ್ದಾನೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 35ನೇ ವಚನದ ಪ್ರಕಾರ ಮರಿಯಳ ಹೃದಯದಿಂದ ಕತ್ತಿ ಹಿರಿಯುವಂತಹ ವಾಕ್ಯವನ್ನು ಸಿಮೆಯೋನನೆಂಬ ಪ್ರವಾದಿಯು ಪ್ರವಾದಿಸಿದಾಗ ಆ ಪ್ರವಾದನೆಯು ನೆರವೇರಿಕೆ ನಡೆಯಲಿದೆ. ಆದರೆ ಅಂತಹ ತೀವ್ರವಾದ ದುಃಖದಲ್ಲಿ ಒಂಟಿಯಾಗಿರುವ ಮರಿಯಳಿಗೆ ಮತ್ತೊಬ್ಬ ಮಗನಿದ್ದ. ಆ ಮಗನು ತನ್ನ ಕುಟುಂಬಸ್ಥರೆಲ್ಲರನ್ನೂ ಕಳೆದುಕೊಂಡು ಬೇರೆಯಾಗಿ ಒಂಟಿಯಾಗಿರುವುದು. ಈಗಾಗಲೇ ದುಃಖಪಡುತ್ತಿರುವಂತಹ ಮಗನು ಕೂಡ ಸಾಯುತ್ತಿದ್ದರೆ ಅದು ಇನ್ನೆಷ್ಟು ದುಃಖವಾಗಿರುತ್ತದೆ. ಆ ಶೋಕವನ್ನು ಆ ನೋವನ್ನು ಅನುಭವಿಸುತ್ತಾ ಕೂಡ ತನ್ನ ಕುಟುಂಬಸ್ಥರು ಅಂದರೆ ತನ್ನ ಸಹೋದರರು, ಯೇಸು ಕ್ರಿಸ್ತನ ಸಹೋದರರು, ಮರಿಯಳ ಮಕ್ಕಳು, ಹೆಣ್ಣು ಮಕ್ಕಳು ಎಂದು ಕರೆಯಲ್ಪಡುವವರು ಸಾಯುತ್ತಾರೆ ಎಂದು ತಿಳಿದಾಗ ಯೇಸು ಕ್ರಿಸ್ತನು ಅವರಿಗೆ ಒಪ್ಪಿಸಲಿಲ್ಲ. ಹಾಗಾಗಿ ಯೋಹಾನನಿಗೆ ಒಪ್ಪಿಸಿ ಆ ಯೋಹಾನನು ಕೊನೆಯವರೆಗೂ ರಕ್ಷಣೆ ನೀಡಿದನು. ಇಲ್ಲಿ ಅದೇ ಟ್ವಿಸ್ಟ್ ಏನೆಂದರೆ ಪರಿಚಾರಿಕೆಗೆ ಬಂದು ಅವರು ಬದಲಾಗಿ ನಂಬಿ ಪರಿಚಾರಿಕೆ ಮಾಡುತ್ತಿದ್ದಂಥ ಯೇಸು ಕ್ರಿಸ್ತನ ಸಹೋದರರು ಕೂಡ ಅಪೊಸ್ತಲರೊಂದಿಗೆ ಹುತಾತ್ಮರಾಗಿ ಮರಣ ಹೊಂದಿದರು. ಹಾಗಾಗಿ ಅವರು ಮರಣ ಕೂಡ ಅವರೊಂದಿಗೆ ಇದ್ದರೆ ಶೋಕದಲ್ಲಿ ಮತ್ತಷ್ಟು ತೀವ್ರವಾದ ಶೋಕದಲ್ಲಿ ಮತ್ತಷ್ಟು ದಿಗ್ಭ್ರಮೆಯಲ್ಲಿ ಮುಳುಗಿ ಹೋಗುವ ಪರಿಸ್ಥಿತಿ ಇತ್ತು. ಆ ಶೋಕದಲ್ಲಿ ಮತ್ತಷ್ಟು ದುಃಖಕ್ಕೆ ಒಳಗಾಗದಂತೆ ಮೊದಲೇ ಯೋಹಾನನ ಕೈಗೆ ಒಪ್ಪಿಸಿದರು. ಇನ್ನು ಮೂರನೆಯದು ಒಪ್ಪಿಸಿದ ಯೋಹಾನನ ಬಗ್ಗೆ. ನಂಬಿಗಸ್ತನಾದ ಒಳ್ಳೆಯ ಶಿಷ್ಯನಾದಂಥ ಯೋಹಾನನಿಗೆ ಯೇಸು ಒಪ್ಪಿಸಿದನು. ಯೋಹಾನನು ಯಾರು ಎಂದರೆ ಯೇಸು ಕ್ರಿಸ್ತನಿಗೆ ಪ್ರಿಯನಾದ ಶಿಷ್ಯ, ಯೇಸು ಕ್ರಿಸ್ತನು ಹೆಚ್ಚಾಗಿ ಇಷ್ಟಪಡುತ್ತಿದ್ದಂತಹ ಪ್ರೀತಿಸುತ್ತಿದ್ದ ಶಿಷ್ಯ ಎಂದು ಬೈಬಲ್ ಹೇಳ್ತದೆ. ನಂಬಿಗಸ್ತನಾದ ಒಳ್ಳೆಯ ಶಿಷ್ಯ ಇವನು ಉಲ್ಲೇಖಗಳಲ್ಲಿ ಯೇಸು ಕ್ರಿಸ್ತನಿಗೆ ಸೋದರಳೇನಾಗುತ್ತಾನೆ ಎಂದು ಬರೆಯಲಾಗಿದೆ. ಆದರೆ ಏನೇ ಆಗಲಿ ಅಂತಹ ವಿಶ್ವಾಸಾರ್ಹನಾದಂಥ ಯೋಹಾನನಿಗೆ ನೀಡಲಾದ ಒಳ್ಳೆಯ ಗೌರವ ಇದು. ತನ್ನ ಸ್ವಂತ ತಾಯಿಯನ್ನು, ತನ್ನ ಸ್ವಂತ ತಾಯಿಯ ಸಂರಕ್ಷಣೆಯನ್ನು ಕೆಲಸವಾಗಿ ಒಪ್ಪಿಸಿ ಒಂದು ವೇಳೆ ಗೌರವ ತೋರಿಸಿದನು. ಅವನು ವಿಶ್ವಾಸಾರ್ಹತೆಗೆ ಸಾಕ್ಷಿ ಇದು. ಯೋಹಾನನು ಪರಿಚಾರಿಕೆ ಮಾಡುತ್ತಿದ್ದಾಗ ಒಬ್ಬ ವೃದ್ಧ ಸ್ತ್ರೀ ಇದ್ದಳು ಎಂದು ಐತಿಹಾಸಿಕ ವಿಷಯಗಳಲ್ಲಿ ನಾವು ನೋಡುತ್ತೇವೆ ತಾನೆ. ಆ ಸ್ತ್ರೀ ಮರಿಯಳೆ, ತಾಯಿಯಾದ ಮರಿಯಳೆ ಯೋಹಾನನೊಂದಿಗೆ ಇದ್ದಳು. ಆಕೆಯ ಸೇವೆ ಕೂಡ ಇತ್ತು. ಯೋಹಾನನ ಸುವಾರ್ತೆ ಹಾಗೆ ಮೊದಲು ಯೋಹಾನನ ಪತ್ರಿಕೆ, 2ನೇ ಯೋಹಾನನ ಪತ್ರಿಕೆ, 3ನೇ ಯೋಹಾನನ ಪತ್ರಿಕೆಗಳು, ಈ 3 ಪತ್ರಿಕೆಗಳೊಂದಿಗೆ ಪರಲೋಕ ದರ್ಶನದಿಂದ ಕೂಡಿದ ಪ್ರಕಟಣೆ ಗ್ರಂಥವನ್ನು ಇವೆಲ್ಲವನ್ನು ಬರೆದವರು ಯೋಹಾನನೇ. ಶಿಷ್ಯರೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಹುತಾತ್ಮರಾಗಿ ಮರಣ ಹೊಂದಿದ್ದಾರೆ. ಯೋಹಾನನು ಮಾತ್ರ ವೃದ್ಧಾಪ್ಯದವರೆಗೂ ಬಂದನು ಎಂದರೆ ಅಂತಹ ಧನ್ಯತೆ ಆತನಿಗೆ. ಅಂತಹ ಜವಾಬ್ದಾರಿ ಒಪ್ಪಿಸಲಾಗಿತ್ತು. ತಾಯಿಯ ಸಂರಕ್ಷಣೆಯ ಜವಾಬ್ದಾರಿ ಇದ್ದ ಕಾರಣವೇ ವಯಸ್ಸಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಬಾರಿ ಯೆರೂಸಲೇಮಿನಲ್ಲಿ ಕೆಡುಕು ಎದುರಾದರೂ, ಎಷ್ಟೋ ಜನರು ಹಿಂಸಿಸಿದರೂ ಕೂಡ ಮರಣವನ್ನು ಯೇಸು ಕ್ರಿಸ್ತನು ನೀಡಲಿಲ್ಲ. ಹಾಗಾಗಿ ಯೌವನ ಪ್ರಾಯದಲ್ಲಿ ಅಥವಾ ಒಳ್ಳೆ ವಯಸ್ಸಿನಲ್ಲಿ ಮರಣ ಹೊಂದುವುದಕ್ಕೆ ಅನುಮತಿಸಲೇ ಇಲ್ಲ. ಯೋಹಾನನ ಮೇಲೆ ಜವಾಬ್ದಾರಿ ಇದ್ದ ಕಾರಣವೇ ಯೋಹಾನನು ಒಬ್ಬನೇ ವೃದ್ಧಾಪ್ಯದವರೆಗೂ ಬಂದನು. ಪ್ರಕಟಣೆ ಗ್ರಂಥದ ಸಾರಾಂಶದ ಮೂಲಕ ನಮಗೆ ನೀಡಿದ ರೀತಿಯಿಂದ ಯೇಸು ಕ್ರಿಸ್ತನು ಯೋಹಾನನಿಗೆ ನೀಡಿದ ಜವಾಬ್ದಾರಿಯನ್ನು, ಅವನು ಪಡೆದ ಗೌರವವನ್ನು ನಾವು ನೋಡಬಹುದು. ಇನ್ನು 4ನೇ ಅಂಶವನ್ನು ನೋಡೋಣ. ಸಹೋದರರು ತಾಯಿಯೊಂದಿಗೆ ಇರಲಿಲ್ಲ. ಯೇಸು ಕ್ರಿಸ್ತನ ಸಹೋದರರು ಎಂದಿಗೂ ತಾಯಿಯೊಂದಿಗೆ ಕಾಣಿಸಲೇ ಇಲ್ಲ. ತಾಯಿಯೊಂದಿಗೆ ಅಲ್ಲಿ ಇರಲಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಶಿಲುಬೆಯ ಬಳಿಯೂ ತಾಯಿಯನ್ನು ಸಂತೈಸಲಿಲ್ಲ, ಅಲ್ಲಿಗೆ ಬರಲೂ ಇಲ್ಲ. ಯೇಸು ಕ್ರಿಸ್ತನ ಸಹೋದರರು ಯೋಹಾನನ ಸುವಾರ್ತೆ 7ನೇ ಅಧ್ಯಾಯದ 5ನೇ ವಚನದ ಪ್ರಕಾರ ಯೇಸುವಿನ ಮೇಲೆ ವಿಶ್ವಾಸವಿಡಲಿಲ್ಲ, ವಿರೋಧಿಸ್ತಾನೇ ಇದ್ರು. 4 ಸಹೋದರರು ಇದ್ರು ಎಂದು ನಮಗೆ ಬೈಬಲ್ ಪತ್ರಿಕೆಗಳು ತಿಳಿಸುತ್ತೆ. ಯಾಕೋಬ, ಸಿಮೆಯೋನ, ಯೂದ, ಯೋಸೇಫ ಎಂಬ ಹೆಸರುಗಳನ್ನು ನಾವು ಓದ್ತೇವೆ ಮತ್ತು ನಾವು ಅದನ್ನು ನೋಡಿದ್ದೇವೆ. ಆತನ ಮರಣದವರೆಗೂ ಅವರು ಬದಲಾಗಲಿಲ್ಲ, ವಿಶ್ವಾಸವಿಡಲಿಲ್ಲ. ಪುನರುತ್ಥಾನ ನಡೆದ ನಂತರ ಅವರು ಅರ್ಥ ಮಾಡಿಕೊಂಡ್ರು.
ಪುನರುತ್ಥಾನದ ನಂತರದಿಂದ ಅವರು ನಂಬಿಕೆ ಇಟ್ಟರು, ಬದಲಾದರು. ಯಾಕೋಬನು ಕೂಡ ಆರಂಭದ ಸಭೆಗಳಲ್ಲಿ ಆ ಆರಂಭಿಕ ಚರ್ಚ್ನಲ್ಲಿ ಬಲವಾಗಿ ಬಳಸಲ್ಪಟ್ಟನು, ಸಭೆಯಲ್ಲಿ ಬಲವಾಗಿ ಇದ್ದನು. ಬಲವಾದ ಶಕ್ತಿಯಾಗಿ ಬದಲಾದ ವಿಷಯವನ್ನು ನಾವು ಓದ್ತೇವೆ. ಆದರೆ ಶಿಲುಬೆಯ ಸಮಯದಲ್ಲಿ ಮಾತ್ರ ಆತನು ಪುನರುತ್ಥಾನಕ್ಕೆ ಮೊದಲು ಅವರು ವಿಶ್ವಾಸವಿಡಲೇ ಇಲ್ಲ, ನಂಬಲಿಲ್ಲ. ತಾಯಿಯೊಂದಿಗೆ ಅವರು ಇರಲಿಲ್ಲ, ಶಿಲುಬೆಯ ಬಳಿ ಅವರು ಕಾಣಿಸಲಿಲ್ಲ. ತಾಯಿಯನ್ನು ಕೂಡ ತಿರಸ್ಕರಿಸಿ ಅವಳನ್ನು ಸಂತೈಸಲು ಕೂಡ ಅವರು ಬರಲಿಲ್ಲ, ಅವಳನ್ನು ಸಂತೈಸಲಿಲ್ಲ. ಕನಿಷ್ಠ ಹತ್ತಿರ ಕೂಡ ಅವರು ಇರಲೇ ಇಲ್ಲ. ಅಂತಹ ಸಹೋದರರು ಬದಲಾಗುವವರೆಗೂ ಅವರಿಗೆ ಜವಾಬ್ದಾರಿ ಏನೆಂದು ತಿಳಿದಿರಲಿಲ್ಲ. ಅಂಥವರಿಗೆ ತಾಯಿಯನ್ನು ಒಪ್ಪಿಸುವುದು ಆತನಿಗೆ ಇಷ್ಟವಿರಲಿಲ್ಲ. ಮೇಲಾಗಿ ಅವರು ಬದಲಾಗಿ ಸೇವೆಯಲ್ಲಿ ಬಂದ ನಂತರ, ಸಭೆಯಲ್ಲಿ ಬಳಸಲ್ಪಟ್ಟ ನಂತರ ಅವರು ಹುತಾತ್ಮರಾಗಿ ಮರಣ ಹೊಂದುವವರಿದ್ದರು. ಹಾಗಾಗಿ ಮತ್ತೆ ಪುತ್ರಶೋಕವನ್ನು ಮತ್ತೆ ಒಂಟಿತನವನ್ನು ಉಳಿಸುವಂತಹ ಪರಿಸ್ಥಿತಿಗಳು ಬರಬಾರದೆಂದು ಸಹೋದರರಲ್ಲದೆ ಯೋಹಾನನು ಆರಿಸಿಕೊಂಡನು. ಈಗ ಇವೆಲ್ಲಕ್ಕಿಂತಲೂ ಮುಖ್ಯವಾದದ್ದು, ಬಹಳ ಮುಖ್ಯವಾದ ಒಂದು ವಿಷಯ ಏನೆಂದರೆ, ಇದು ಆಧ್ಯಾತ್ಮಿಕವಾದದ್ದು, ಒಂದು ಸಾಂಕೇತಿಕತೆ. ಆಧ್ಯಾತ್ಮಿಕತೆ ಅಂದರೆ ಆತ್ಮಿಕ ಕುಟುಂಬಕ್ಕೆ ಒಂದು ಮಾದರಿಯನ್ನು ಇದು ತೋರಿಸ್ತದೆ. ಆತ್ಮೀಯ ಕುಟುಂಬದ ಲಕ್ಷಣವನ್ನು ತೋರಿಸಿದರು. ಯೇಸುಕ್ರಿಸ್ತನು ಯೋಹಾನನಿಗೆ ಒಪ್ಪಿಸುವುದು ಎಂದರೆ ಯೋಹಾನನೊಬ್ಬನಿಗೆ ಮಾತ್ರವಲ್ಲ, ಅಪೊಸ್ತಲರೆಲ್ಲರಿಗೂ. ದೇವರ ಸಭೆ ವಿಸ್ತರಿಸುವ ಕೆಲಸದಲ್ಲಿಯೂ ಎಲ್ಲರಿಗೂ ಆಕೆ ಗೌರವಾನ್ವಿತ ಸ್ತ್ರೀ. ವಿಶ್ವಾಸದ ಸಮಾಜಕ್ಕೆ ತಾಯಿಯನ್ನು ಒಪ್ಪಿಸಿದಂತ ಆಯಿತು. ಅಂದರೆ ರಕ್ತ ಸಂಬಂಧಗಳಿಗೆ ಇಹಲೋಕದ ಭೌತಿಕ ಜೀವನದಿಂದ ಆತ್ಮೀಯ ಜೀವನಕ್ಕೆ ಒಂದು ಕುಟುಂಬದಂತೆ ಇರಬೇಕೆಂದು ಆತ್ಮಿಕತೆಯಲ್ಲಿ ಮಾದರಿಯಾಗಿ ಮರಿಯಳನ್ನು ಆತ್ಮಿಕತೆಗೆ ಒಪ್ಪಿಸಿದನು. ಇಲ್ಲಿವರೆಗೂ ದೈವಕುಮಾರನೊಂದಿಗೆ ದೈವಕುಮಾರನ ಸಂರಕ್ಷಣೆಯಲ್ಲಿದ್ದಂಥ ತಾಯಿ ಈಗ ಆ ದೈವಕುಮಾರನು ನಿರ್ಮಿಸಿದಂಥ ದೇವರ ಸಭೆಯಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ದೇವರ ಆತ್ಮಿಕ ಸಭೆಯಲ್ಲಿ ಆ ಕುಮಾರನನ್ನು ನೋಡಿಕೊಳ್ಳುತ್ತಾ ಅದೇ ಆತ್ಮಿಕ ಸಭೆಗೆ ಒಪ್ಪಿಸಲ್ಪಟ್ಟಳು. ಅಲ್ಲಿ ಅವರು ಗೌರವದಿಂದ ಯೇಸುಕ್ರಿಸ್ತನ ತಾಯಿಯನ್ನು ನೋಡಿಕೊಳ್ತಾ ಇದ್ರು. ಅಪೊಸ್ತಲರೆಲ್ಲರಿಗೂ, ಕ್ರೈಸ್ತರೆಲ್ಲರಿಗೂ ಗೌರವದಿಂದ ತಾಯಿಯಾಗಿ ಬದಲಾದಳು, ಸಂರಕ್ಷಣೆಯಾಗಿ ನೋಡಿಕೊಂಡಳು. ಅವರ ಕೆಲಸ ಕಾರ್ಯಗಳಲ್ಲಿ, ಸುವಾರ್ತೆಗಳಲ್ಲಿ ಕೂಡ ಆಕೆಗೆ ತಕ್ಕ ಸಹಾಯ ಮಾಡ್ತಾ ಇದ್ಳು. ಯೇಸುಕ್ರಿಸ್ತನು ಎಂದರೆ ಒಂದು ಮಾರ್ಗ, ಯೇಸುಕ್ರಿಸ್ತನು ಎಂದರೆ ದೇವರ ರಾಜ್ಯ. ಆ ಯೇಸುಕ್ರಿಸ್ತನ ತಾಯಿಯಾಗಿರುವ ಮರಿಯಳು ಆ ದೇವರಾಜ್ಯವನ್ನು ವಿಸ್ತರಿಸುತ್ತಿರುವ, ಸೇವೆ ಮಾಡುತ್ತಿರುವ ಅಪೊಸ್ತಲರೆಲ್ಲರಿಗೂ ಕೂಡ ತಾಯಿಯಾಗಿ ಬದಲಾದಳು. ಒಂದು ಆತ್ಮಿಕ ಕುಟುಂಬವನ್ನು, ಒಂದು ಹೊಸ ಕುಟುಂಬವನ್ನು ಯೇಸುಕ್ರಿಸ್ತನು ಸ್ಥಾಪಿಸಿದ ರೀತಿ ಬಹಳ ಅದ್ಭುತವಾಗಿದೆ ಎಂದು ನಾವು ಹೇಳಬಹುದು. ಸರಿ, ಇದೆಲ್ಲವನ್ನು ಪಕ್ಕಕ್ಕಿಟ್ಟರೆ ಮರಿಯಳಿಗೆ ಇಷ್ಟು ಅವಕಾಶವೇನು, ಅಷ್ಟು ಅವಕಾಶಗಳೇನು, ಅಷ್ಟು ಧನ್ಯತೆ ಏಕೆ? ಉಳಿದವರಂತೆ ಅವಳು ಕೂಡ ಮನುಷ್ಯಳು ತಾನೇ ಎಂದುಕೊಳ್ಳಬಹುದು. ಆದರೆ ದೇವರ ಯೋಜನೆಯನ್ನು ಸ್ವೀಕರಿಸಿ, ದೇವರ ಚಿತ್ತಕ್ಕೆ ಒಳಪಟ್ಟು, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು, ಪತಿ ಯೋಸೇಫನಿಂದ ಹಿಡಿದು ಶಿಲುಬೆಗೆ ಒಪ್ಪಿಸುವವರೆಗೂ ಎಷ್ಟೋ ಅವಮಾನಗಳು, ಗರ್ಭಿಣಿಯಾದಾಗಿನಿಂದ ಹಿಡಿದು ಶಿಲುಬೆಯ ಮೇಲೆ ಯೇಸುಕ್ರಿಸ್ತನು ಹೋಗುವವರೆಗೂ ಅವಮಾನಗಳು, ನಿಂದನೆಗಳು, ಅಪಹಾಸ್ಯಗಳು, ಅವಮಾನಗಳು, ಇದೆಲ್ಲವನ್ನು ಸಹಿಸಿ ದೈವಕುಮಾರನ ಆಗಮನವನ್ನು ಸ್ವೀಕರಿಸಿದಳು. ದೇವರ ಯೋಜನೆಯಲ್ಲಿ ಆಕೆ ಭಾಗಿಯಾದಳು. ಯೇಸುಕ್ರಿಸ್ತನು ತಾಯಿಯನ್ನು ಎಷ್ಟೋ ಪ್ರೀತಿಯಿಂದ ನೋಡಿಕೊಂಡನು. ಮರಣದ ನಂತರ ಆಕೆಗೆ ನಿಜವಾದ ಗೌರವ ಅಂದರೆ, ಇಷ್ಟು ಮಾಡಿದ ತಾಯಿಗೆ ಮರಣದಿಂದ ಕೂಡ ಹೃದಯ ಸೀಳುವಂತಹ ಪುತ್ರ ಶೋಕವಿರುತ್ತದೆ. ಹಾಗಾಗಿ ಅಪರೂಪವಾದ ಒಳ್ಳೆಯ ಆತ್ಮಿಕ ಕುಟುಂಬಕ್ಕೆ ಆತ್ಮಿಕ ವ್ಯವಸ್ಥೆನೇ ಇಟ್ಟು ತಾಯಿಯ ಜವಾಬ್ದಾರಿಗಳನ್ನು ಒಪ್ಪಿಸಿದನು. ನಿಜವಾದ ಗೌರವಾನ್ವಿತ ತಾಯಿಯಾಗಿ ಎಲ್ಲರ ಮಧ್ಯದಲ್ಲಿ ಆತ್ಮಿಕೆಯನ್ನು ಇಟ್ಟನು. ಈಗ ಯೇಸುಕ್ರಿಸ್ತನ ಸುವಾರ್ತೆ, ಯೇಸುಕ್ರಿಸ್ತನ ರಾಜ್ಯ ವಿಸ್ತರಣೆ ಎಲ್ಲವೂ ಯೇಸುಕ್ರಿಸ್ತನ ಪ್ರತ್ಯಕ್ಷತೆ ಈಗ ನಮ್ಗೆ ಕಾಣಿಸ್ತದೆ. ಆ ಪ್ರತ್ಯಕ್ಷತೆಯಲ್ಲಿ, ಆ ಸುವಾರ್ತೆಯಲ್ಲಿ ಯೇಸುಕ್ರಿಸ್ತನನ್ನು ನೋಡ್ತಾ ಇದ್ದಾಳೆ ಈ ಮರಿಯಳು. ಅಷ್ಟೇ ಅಲ್ಲ, ಅಪೊಸ್ತಲರು, ಶಿಷ್ಯರು, ಕ್ರೈಸ್ತರ ಯೋಗಕ್ಷೇಮವನ್ನು ಸಹ ಆಕೆ ನೋಡಿಕೊಳ್ತಾ ಇದ್ಲು. ಮತ್ತು ಅದು ಮಾತ್ರವಲ್ಲದೆ ಆ ತಾಯಿ ಕೂಡ ಸೇವೆ ಮಾಡ್ತಾನೆ ಇದ್ಲು. ಆ ತಾಯಿಯನ್ನು ಅಪೊಸ್ತಲರೆಲ್ಲರೂ ಗೌರವಿಸ್ತಾ ಇದ್ರು, ಚೆನ್ನಾಗಿ ತಾಯಿಯಂತೆ ನೋಡಿಕೊಳ್ತಾ ಇದ್ರು. ಹಾಗಾಗಿ ಆಕೆಯನ್ನು ಒಂದು ಕುಟುಂಬದ ಸಾಮಾನ್ಯದ ಜೀವನದಲ್ಲಿ, ಸಾಮಾನ್ಯರ ಮನುಷ್ಯರ ಮಧ್ಯೆ ಅಥವಾ ಅವರ ಕುಟುಂಬಕ್ಕೆ ಇಬ್ಬರಿಗೊಬ್ಬ ಒಪ್ಪಿಸುವುದಕ್ಕಿಂತ ಶಿಷ್ಯರೆಲ್ಲರಿಗೂ, ಅಪೊಸ್ತಲರೆಲ್ಲರಿಗೂ, ಹಾಗೆ ಪ್ರೀತಿಸಿದ ಶಿಷ್ಯನಿಗೆ ಜವಾಬ್ದಾರಿಯಾಗಿ ಒಪ್ಪಿಸಿ ಆತ್ಮಿಕ ಕುಟುಂಬಕ್ಕೆ ಕರೆತಂದನು. ಆತ್ಮೀಯ ಪುನರುಜ್ಜೀವನವನ್ನು ಉಂಟು ಮಾಡಿದನು. ಅದಕ್ಕಾಗಿ ಇತರರಿಗೆ, ಸ್ವಂತದವರಿಗೆ ಅಲ್ಲದೆ
ತನ್ನ ಶಿಷ್ಯರಲ್ಲಿ ಒಬ್ಬನಿಗೆ ಒಪ್ಪಿಸಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದನು. ಮಗನಿಲ್ಲದೆ ಕೊರತೆ ಇಲ್ಲದಂತೆ ದೇವರ ಯೋಜನೆಯನ್ನು ನೆರವೇರಿಸಿದ ಆ ಮರಿಯಳನ್ನು ದೇವರ ರಾಜ್ಯದಲ್ಲಿ ಭಾಗಿಯಾಗಿಸಿದನು. ಆಕೆ ಕೂಡ ಅದ್ಭುತವಾದಂಥ ಒಂದೊಳ್ಳೆಯ ಸೇವೆಯನ್ನು ಮಾಡಿದಳು. ಅದಕ್ಕಾಗಿಯೇ ತಾಯಿ ಮರಿಯಳನ್ನು ಯೋಹಾನಿಗೆ ಒಪ್ಪಿಸುವುದು ಕೂಡ ಇದರಲ್ಲಿರುವಂಥ ಒಂದು ಒಳ್ಳೆಯ ವಿಷಯ. ಇದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ಭಾವಿಸ್ತೇನೆ. ಮತ್ತು ದೇವರ ಕೃಪೆ ನಮ್ಮೆಲ್ಲರೊಂದಿಗಿದ್ದು ಕಾಯಲಿ. ಆಮೇನ್.